ನಮಸ್ಕಾರ ಸ್ನೇಹ ವಿಕ್ರಮ್ ಗೌಡ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಸ್ವಾಗತ ಸರ್. ನಮ್ ಬ್ಲಾಗ್ ಕಾಣಿಸ್ಕೊಂತಾನೆ ಇಲ್ಲ, ನೀವು ತುಂಬಾ ರೇರ್ ಆಗೋಗ್ಬಿಟ್ಟಿದ್ದೀರಾ. ಯಾಕೆ? ನಿಮಗೆ ಗೊತ್ತದು, ಯಾಕಂದ್ರೆ ಸ್ವಲ್ಪ ಕೆಲಸ ಕಾರ್ಯಗಳು ಜಾಸ್ತಿ ಇರೋದ್ರಿಂದ ಅದಕ್ಕೆ. ನಿಮ್ ಫೋನ್ ಕೊಡಿ, ನಿಮ್ನ ನಾನು ರೆಕಾರ್ಡ್ ಮಾಡ್ತೀನಿ ಹಂಗೆ. ಸರಿ, ಇವತ್ತು ಏನು ಪ್ರೋಗ್ರಾಮ್ ನೀವ್ ಹೇಳ್ಬೇಕು ನನ್ಗೆ ಏನ್ ಪ್ರೋಗ್ರಾಮ್ ಅಂತ. ಏನ್ ಸಮಾಚಾರ ವಿಕ್ಕಿ ಅವರೇ? ಇವತ್ತು ಬಿಸಿ ಬಿಸಿಯಾದ ರುಚಿಯಾದ ಮಶ್ರೂಮ್ ಬಿರಿಯಾನಿ ಮಾಡ್ಕೊಡ್ತೀನಿ. ಟಕ ಅಂತ ತಿಂತಾರೆ. ನೀನ್ ಮಾಡ್ಕೊಡ್ತಾ ಇದ್ದೀರಾ? ನನ್ನ ರೆಸಿಪಿ ನೀವು ಮಾಡ್ಕೊಡ್ತಾ ಇದ್ದೀರಾ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನೋಡು ಬಾ, ಇವಾಗ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ನಿಮ್ಮ ಅಮ್ಮ ಮಾಡ್ತಾರೆ. ಎಡಗೈ ಮಾಡ್ತೀನಿ. ಅಂದ್ರೆ ಅಷ್ಟು ಈಸಿಯಾಗಿ ಮಾಡ್ತೀನಿ ಅಂತ. ಅದನ್ನ ಎಡಗೈ ಅಂತ ಯೂಸ್ ಮಾಡಬಾರ್ದು, ಬಲ್ಗೈಯಲ್ಲಿ ಮಾಡೋದು ಕಷ್ಟ. ಅಂದ್ರೆ ಎಡಗೈಲೂ ಮಾಡ್ಬೋದು, ಅಂದ್ರೆ ಅಷ್ಟು ಈಸಿಯಾಗಿ ಮಾಡ್ತೀನಿ. ಏನೋ ಬೇರೆ ಅಂತಾರೆ, ಎಲ್ಲ ಒಂದು ಚಿಕ್ಕ ಕೆಲಸ ನನಗೆ. ಓ ಹಂಗೆ. ಏನ್ ಮಾಡೋದು, ಹೋಟ್ಲ್ ಓಪನ್ ಮಾಡ್ಬಿಟ್ಟು ನಿಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಮಾಡ್ಬಿಟ್ಟು ಒಂದು 10 ಹೋಟ್ಲ ಮಾಡಿದ್ವಿ. ಒಂದು ಹೋಟ್ಲು ಮಾಡಿದ್ರು ಸಾಕು ಎಕ್ಸ್ಪೀರಿಯನ್ಸ್ ಆಗಕ್ಕೆ. ಏನೋ ಮಾಡೋಣ ಬನ್ನಿ, ಟೈಮ್ ಆಯ್ತು, ಬೇಗ ಆಮೇಲೆ ಶೂಟಿಂಗ್ ಬೇರೆ ಹೋಗ್ಬೇಕು. ನಡೀರಿ. ಎಲ್ಲ ಐಟಮ್ಗಳು ರೆಡಿಯಾಗಿ ಇದೆ. ಸೊಪ್ಪುಗಳು, ಟೊಮೆಟೊ, ತರಕಾರಿ, ಮಸಾಲ ಪದಾರ್ಥಗಳು, ಮಶ್ರೂಮ್ ಈ ಕಡೆ, ಇಲ್ಲಿ ಸ್ವಲ್ಪ ಎಲ್ಲ ನಮ್ಮಮ್ಮ ರೆಡಿ ಮಾಡಿ ಇಟ್ಬಿಟ್ಟವ್ರೆ. ಜಸ್ಟ್ ಈಗ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಚಿಕ್ಕ ಅಡುಗೆ ಮನೆನ ಎಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ. ನಮ್ಮ ಮತ್ತೆ ಸ್ಕ್ರೀನ್ಸ್ ನೋಡಿ, ಅದು ಡಿಸೈನ್. ಈ ಸ್ಕ್ರೀನು ಎಷ್ಟು ವರ್ಷದ ಅಂತ ಹೇಳಿ? ಜಾಸ್ತಿ. ನಮ್ಮನೇಲಿ ಇದೆಯಲ್ಲ 2. ಎಷ್ಟು ವರ್ಷದ ಇರ್ಬೋದು? ಒಂದು 10 ಇಯರ್ಸ್. 2000 ಅಂತ. ಓ 15 ವರ್ಷ ಆಗುತ್ತೆ ಇನ್ನೇನು. ಸ್ವಂತ ಮನೆ. ಹೌದಾ? ಒಂದು ಕಾಲದಲ್ಲಿ ಇತ್ತು, ಇನ್ನು ನೆಕ್ಸ್ಟ್ ಆಗುತ್ತೆ ಬಿಡಿ, ತಲೆ ಕೆಡ್ಸ್ಕೋಬೇಡಿ. ಇಲ್ಲಿ ನೋಡಿ, ಇವತ್ತು ಅಮ್ಮ ಮಗ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ವೆಜ್ಜು, ಯಾಕಂದ್ರೆ ಇನ್ನೂ ಅಮಾವಾಸ್ಯೆ ಆಗಿಲ್ವಲ್ಲ, ಕಾರ್ತಿಕ ಅಂದ್ಬಿಟ್ಟು ವೆಜ್ಜೆ. ಸೊ ಮುಗೀತು, ಬಟ್ ಅಮಾವಾಸ್ಯೆ ಆಗೋ ತನಕ ಕಾರ್ತಿಕನೇ, ಅಮಾವಾಸ್ಯೆ ಆದ್ಮೇಲೆನೆ. ಸೊ ಇವತ್ತು ಹೇಗೆ ಮಾಡ್ತಾರೆ ಅಂತ ನೋಡೋಣ. ಇಬ್ರು ಕೈ ರುಚಿ. ನಮ್ಮ ಅತ್ತೆ ಅಂತೂ ಸೂಪರಾಗಿ ಮಾಡ್ತಾರೆ. ಎಲ್ಲ ಗ್ರೈಂಡ್ ಮಾಡ್ಕೊಬೇಕು. ಸೊ ಗ್ರೈಂಡ್ ಮಾಡ್ಕೊಳಕ್ಕೆ ಪದಾರ್ಥಗಳು ನಮ್ಮಮ್ಮ ಹೇಳ್ತಾರೆ. ನನ್ನ ಅಸಿಸ್ಟೆಂಟ್ ಇವತ್ತು ನಮ್ಮಮ್ಮ. ಇದು 2 ಈರುಳ್ಳಿ, ದಪ್ಪದ 2 ಈರುಳ್ಳಿ, 2 ಪಾವ್ ಅಕ್ಕಿಗೆ, ಓಕೆ, ಅರ್ಧ kg ಅಕ್ಕಿಗೆ 15 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ದಪ್ಪದ 2 ಬೆಳ್ಳುಳ್ಳಿ, 1 ಇಂಚು ಶುಂಠಿ ಆಯ್ತು, ಒಂದು ಅರ್ಧ ಇಂಚು. ಇದು 1 ಸ್ಪೂನ್ ಸೋಂಪು, ಇದು ಸ್ಟಾರ್, ಒಂದು ಚಕ್ಕೆ, 1 4 ಲವಂಗ, 1 ಏಲಕ್ಕಿ, ಅರಿಶಿನ ಅರ್ಧ ಸ್ಪೂನು, ಧನಿಯಾ ಪೌಡ್ರು 1 ಸ್ಪೂನು, ಎಲ್ಲಾನು ಗ್ರೈಂಡ್ ಮಾಡ್ಕೊಂಡ್ಬಿಡೋದ ಈಗ ತೋರಿಸಿದೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋದು. ಇಷ್ಟು ಒಟ್ಟಿಗೆ. ಅದು ಇದು ಜಿಂಜರು ಅಲ್ಲಿ ಇಟ್ಕೊಂಡಲ್ಲ ಸೈಡಲ್ಲಿ. ಫಸ್ಟ್ ಇದು ಒಗ್ಗರಣೆ ಕೊಡ್ತೀನಿ. ಇದನ್ನೊಂದು, ಆಮೇಲೆ ಇದನ್ನೆಲ್ಲ ಒಂದ್ಸಲ ರುಬ್ಕೊಳ್ಳೋದು. ಟೊಮೆಟೊ 2 ಸಲ ರುಬ್ಕೊಳ್ಳೋದು. ಸ್ವಲ್ಪ ನೀರು ಹಾಕ್ಕೊಂಡು ಈಗ ಇದನ್ನು ರುಬ್ಕೊತಾರೆ. ಇದಾದ್ಮೇಲೆ ಇನ್ನೊಂದು ಮಸಾಲೆ ರುಬ್ಬೇಕು ತಾನೆ? ಇದಾದ್ಮೇಲೆ ಇನ್ನೊಂದು ಮಸಾಲೆ ರುಬ್ಬೇಕು ತಾನೆ? ಶುಂಠಿನ ಸ್ವಲ್ಪ ಚಿಕ್ಕ ಪೀಸ್ ಕಟ್ ಮಾಡಿ ಹಾಕಬೇಕು. ಫುಲ್ ಉಂಡೆ ಹಾಕ್ಕೊಂಡ್ರೆ ಇದಾಗಲ್ಲ, ಗ್ರೈಂಡ್ ಆಗಲ್ಲ ನೀಟಾಗಿ. ಒಂದು ಮಸಾಲೆ ರುಬ್ಕೊಂಡಿದ್ದಾಯ್ತು. ಈಗ ಇನ್ನೊಂದು ಮಸಾಲೆ, ಅದಕ್ಕೆ ಏನೇನು ಹಾಕ್ತಿದ್ದೀರಾ? ಅರ್ಧ ಕಟ್ಟು ಪುದೀನ ಸೊಪ್ಪು ಹಾಕು.
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದರಲ್ಲೇ ಇದೆ, ಓಕೆ. ಒಂದು ಸ್ವಲ್ಪ ಜಾಸ್ತಿ ಇಲ್ಲ, ಅರ್ಧ ಕಟ್ಟು. ಅರ್ಧ ಕಟ್ ಪುದೀನ, ಸೊ ಅದಕ್ಕಿಂತ ಅರ್ಧ ಕೊತ್ತಂಬರಿ ಸೊಪ್ಪ ಸಾಕು. ಅದೆಲ್ಲ ಮಿಕ್ಸ್ ಆಗ್ಬಿಟ್ಟಿದ್ಯಾ? ಅದರಲ್ಲೇ ಸ್ವಲ್ಪ, ಅದೇನು ಜಾಸ್ತಿ ಬೇಡ. ಹ್ಞೂ. ಇದಕ್ಕೆ ಮುಖ್ಯ ಇದೇನೆ ಪುದೀನಾನೇ. ಇದಕ್ಕೆ ಇದು ಸೆಕೆಂಡ್ ಮಸಾಲೆ. ಇದು ಇದಕ್ಕೆ ದೊಡ್ಡದು 2 ಟೊಮೆಟೊ, ದೊಡ್ಡದು 2 ಟೊಮ್ಯಾಟೊ, ದಪ್ಪದು, ಸಣ್ಣದಾದರೆ 3. ಹ್ಞೂ. ಇದು ಒಂದು ಗ್ರೈಂಡ್ ಮಾಡ್ಕೊಂಡು ಹಾಂ, ಅವ್ರ ಮಮ್ಮಿ ಎಲ್ಲ ಮಸಾಲೆ ಎಲ್ಲ ಮಾಡಿಕೊಟ್ರು. ಇವಾಗ ಇವರು ಅಡುಗೆ ಮಾಡ್ತಾರಂತೆ, ಶೆಫ್. ಶೆಫ್ಗೆ ಸೈಡಲ್ಲೆಲ್ಲ ಪ್ರಿಪೇರ್ ಮಾಡಿ ಕೊಡ್ಬೇಕು ಅಸಿಸ್ಟೆಂಟ್ಸು. ಹಾಂ, ಆಮೇಲೆ ಅವ್ರು ಬಂದು ಸೈಲೆಂಟ್ ತುಂಬ ಹಾಕ್ಬಿಟ್ಟು ಇದು ಮಾಡೋದು. ಏನು ಮಾಡೋದು? ಏನಿದು ಇಲ್ಲಿರೋದೆ ಔಷಧಿ ಕೈಯಲ್ಲಿ ಓ, ಯಾರ ಕೈ ರುಚಿ ಹೋಗಿರೋದು ಗ್ರೈಂಡ್ ಮಾಡಿರೋದೆಲ್ಲ? ಬರಲ್ಲ. ಇಲ್ಲ ಲಾಸ್ಟಲ್ಲಿ ಯಾರು ಇದು ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಏನು ಮಾಡ್ತಾರೆ? ಒಗ್ಗರಣೆ. ಹಂಗಾರೆ ನೆಕ್ಸ್ಟ್ ಕರುನಾಡು ನಾಟಿ ಪಲಾವಲ್ಲಿ ನಿಮ್ಮದೇ ರಾಜ್ಭಾರ, ಹಾಂ, ನೀವೇ ಭಟ್ರು. ಇಲ್ಲ ಅವ್ರು ಬೇರೆ ಕೈ ರುಚಿ, ನಮ್ಮ ಕೈ ರುಚಿ ಎಲ್ಲ ಮಾಡೋಕ್ಕೆ ಒಲೆಯನ್ನು ಹಚ್ಚಿಕೊಂಡು. ಇದು ನನ್ನ ಫೇವ್ರೆಟ್ ಪಾತ್ರೆ. ನಾನ್ ವೆಜ್ ಎಲ್ಲ ನಾವು ಇದರಲ್ಲೇ ಮಾಡ್ತಾ ಇದೀವಿ ಜಾಸ್ತಿ. ಇದು ಬಿರಿಯಾನಿ ಪಾತ್ರೆ. ಇದು ನಾವು ಅಮ್ಮ ಚಿಕನ್ ಫ್ರೈ, ರೆಡ್ ಫ್ರೈ ಎಲ್ಲ ಇದರಲ್ಲೇ ಮಾಡ್ತೀವಿ. ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ಒಗ್ಗರಣೆ ಐಟಮ್ಸ್ಗಳು. ಒಗ್ಗರಣೆಗೆ ಇಲ್ಲಿ ಆಲ್ರೆಡಿ ರೆಡಿ ಇದೆ. ಪಲಾವ್ ಎಲೆ, ಬೆಳ್ಳುಳ್ಳಿ, ಆಮೇಲೆ ಸೋಂಪು, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಇದೆ. ಲವಂಗ ಎಷ್ಟು ಹಾಕೊಂಡಿದ್ಯಾ? 4-5. ಸ್ಟಾರ್ ಅನೀಸ್ 1, 2 ಏಲಕ್ಕಿ ಇದೆ. ಎಣ್ಣೆ 50 ಗ್ರಾಮ್ ಎಣ್ಣೆ. 50 ಗ್ರಾಮ್ ಎಣ್ಣೆ ಹಾಕಲಾ? ನೀರು ಹೋಯ್ತಾ ಅದಲ್ಲಿ? ಹಾಂ, ನೀರೆಲ್ಲ ಹೋಯ್ತು. ಇಲ್ಲ ಅಂದರೆ ಸಿಡಿದು ಬಿಡುತ್ತೆ ಪಕ್ಕದ ಮೇಲೆ, ಚಟಪಟ. ಮಕ್ಕದ ಮೇಲೆ ಸಿಡಿಯುತ್ತಾ? ನೀರಿದ್ದಾಗ ಹಾಕ್ಬಾರ್ದು ಎಣ್ಣೆ. ಮಕ್ಕದ ಮೇಲೆ ಸಿಡಿಯಲ್ಲ, ಸಿಡಿಯುತ್ತೆ ಅಷ್ಟೇ. ಮಕ್ಕದ ಮೇಲೆ ಸಿಡಿಯೋದು. 50 ಗ್ರಾಮ್ ಎಣ್ಣೆ ಕಾಯಬೇಕು. ಉರಿಯನ್ನು ಸ್ವಲ್ಪ ಜೋರಾಗಿ ಇಡಬೇಕು. ಸೋಂಪನ್ನು ಎತ್ತಿಕೊಂಡು ಸ್ವಲ್ಪ ಇದು ಫುಲ್ ಒಂದೇ ಸಲ ಅದು ಹಾಕ್ಬಿಡ್ದ? ಒಂದು ಹಾಕ್ಲಾ? ಸ್ವಲ್ಪ ಕಾಯಿದೆ, ತುಂಬ ಕಾಯೋದು ಬೇಡ. ಅದಕ್ಕೆ ಒಂದೊಂದೇ ಐಟಮ್ ಹಾಕ್ಕೊತಾ ಇದ್ದೀನಿ. ಪಲಾವ್ ಎಲೆ ಇವೆಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಹಂಗೆ ಪ್ಲೇಟ್ ಬಗ್ಸಪ್ಪ. ಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತು ಸೋಂಪು. ಈಗ ಫಸ್ಟ್ ಮಸಾಲೆ ಹಾಕ್ಬೇಕಾ? ಫಸ್ಟ್ ಮಸಾಲೆ ಎಷ್ಟು ಹಾಕ್ಬೇಕಿದು? ಈಗ ಅಲ್ಲಿ ಸ್ವಲ್ಪ ಚಟಪಟ ಅಂತ ಇದೆಯಲ್ಲ, ಇದಕ್ಕೆ ಫಸ್ಟು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಮಸಾಲೆ, ಅದರಲ್ಲಿ ಅರ್ಧ ಹಾಕ್ಬೇಕಂತೆ. ಅರ್ಧ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಏನು ನೋಡ್ಬೇಕಂದ್ರೆ ಈರುಳ್ಳಿ ಏನು ಆಗ್ತಾ ಇಲ್ಲ ಅವರು ಒಗ್ಗರಣೆಗೆ. ಇದು ಟ್ರೈ ಮಾಡಿ ಒಂದ್ಸಲ, ಆಯ್ತಾ? ಮಾಡಿ ಕಮೆಂಟ್ ಮಾಡಿ. ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಹಸಿ ವಾಸನೆ ಹೋಗ್ಬೇಕು. ಘಮ 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 ಅನ್ನುತ್ತೆ. ಘಮ 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 ಅನ್ನುತ್ತೆ. ಎಣ್ಣೆ ಎಲ್ಲ ಬಿಡುತ್ತೆ. ಬಿರಿಯಾನಿ ವಾಸನೆ ಬಂದ್ಬಿಡುತ್ತೆ. ಇದರಲ್ಲೇ ಬಂದ್ಬಿಡುತ್ತೆ ಬಿರಿಯಾನಿ ವಾಸನೆ. ಸೇಮ್ ರೆಸಿಪಿ ಮಾಂಸ ಹಾಕೊಂಡ್ರೆ. ನಂಗೆ ಗೊತ್ತು, ನೀವು ಇನ್ನೂ ಹೇಳಿಲ್ವಲ್ಲ ಮಾಂಸ 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 ಅಂತ. ಈರುಳ್ಳಿ, ಟೊಮೊಟೊ ಏನು ಒಗ್ಗರಣೆಗಿಲ್ಲ, ಎಲ್ಲ ಗ್ರೈಂಡೆಡ್. ಸ್ಪೆಷಲ್ ಬಿರಿಯಾನಿ. ಈಗ ಸೆಕೆಂಡ್ ಮಸಾಲೆ ರುಬ್ಕೊಂಡಿದ್ರಲ್ಲ ಪುದೀನ ಎಲ್ಲ, ಅದರಲ್ಲೂ ಸ್ವಲ್ಪ ಅರ್ಧನ ಹಾಕೊಳ್ತಾ ಇದೀವಿ. ಇದು ಅರ್ಧ ಬೆಂದಿದೆ, ಅದಕ್ಕೇನೆ ಇದು ಸ್ವಲ್ಪ ಅರ್ಧ. ಬಂತು. ಇವಾಗ ಇದು ಮಿಕ್ಸ್ ಆಗಿದ ತಕ್ಷಣ ಇದ್ರ ಸ್ಮೆಲ್ ಯಾವ್ದು ಅಂತೇಳಿ ದೊನ್ನೆ ಬಿರಿಯಾನಿ ಸ್ಮೆಲ್ ಸ್ಟಾರ್ಟ್ ಆಯ್ತು. ಈಗ ನೋಡಿದ್ರೇನೆ ಸಖತ್ತಾಗಿದೆ. ಪುದೀನ ಕಲರ್. ನಾವು ಹೋಟ್ಲಲ್ಲಿ ಕುರ್ಪಿ ಹಿಂಗೆ ಇಲ್ಲ ಸ್ಟೈಲ್ ಆಗಿ ಕುರ್ಪಿ, ದೊಡ್ಡ ದೊಡ್ಡ ಕುರ್ಪಿ ಇಟ್ಕೊಂಡು ತಿನ್ಸ್ಬೇಕು. ಜಾಯಿಂಟ್ ಫ್ಯಾಮಿಲಿ
ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದು ಸ್ಟಾರ್ಟಿಂಗು ಅವಾಗಿನ ನಾನು ಚಿಕ್ಕ ಹುಡುಗ, ನನಗೆ ಅದೆಲ್ಲ ನೆನಪೇ ಇಲ್ಲ ಜಾಸ್ತಿ. ನಾವೆಲ್ಲ ಅದರಲ್ಲೇ ಮಾಡಿರೋದು. ಅದು ಬರುತ್ತೆ ಸ್ವಲ್ಪ ಕುದೀರಿ ಬಿಡು, ಸ್ವಲ್ಪ ಕುದೀರಿ, ಏನಾಗಬೇಕಮ್ಮ ಅದು? ಕುದಿಬೇಕು. ಸ್ವಲ್ಪ ಕುದಿಬೇಕು. ಓಕೆ, ಇನ್ನೂ ಒಂಚೂರು ರಾ ಸ್ಮೆಲ್ ಹೋಗ್ಬೇಕು. ನೀರೆಲ್ಲ ಆವಿಯಾಗಬೇಕು. ಆ ಪ್ಲೇಟ್ ತಗೊಂಡು ಸ್ವಲ್ಪ ಎಣ್ಣೆ ಬಿಡುತ್ತಲ್ಲ, ತರಕಾರಿ ಎಲ್ಲ ಹಾಕೊಳ್ಳೋದು. ಸೊ ಒಂದು 5 ಮಿನಿಟ್ಸ್ ಹಿಂಗೆ ಮುಚ್ಚಿ ಇಡಿ, ಅದು ಎಣ್ಣೆ ಬಿಡಬೇಕಂತೆ ಮಸಾಲ. ಇದು ಮಶ್ರೂಮು, ಬೀನ್ಸ್, ಕ್ಯಾರೆಟ್ ಹಾಕ್ತೀನಿ. ಸೊ ಮಶ್ರೂಮ್ ಬಿರಿಯಾನಿ ಮೇಯ್ನ ಮಶ್ರೂಮು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಹಾಕೊಂತ ಇದೀವಿ. ಸೊ ನೀವು ಆಮೇಲೆ ತರಕಾರಿ ಇನ್ನೂ ಎಕ್ಸ್ಟ್ರಾ ಏನೋ ಬೇಕು ಅಂದರೆ ಹಾಕೊಬೋದು. ಬೀನ್ಸು ಕ್ಯಾರೆಟ್ನ ಬಳಸ್ತಾ ಇದೀವಿ. ಸೊ ನನಗೆ ಜಾಸ್ತಿ ತರಕಾರಿ ಇಷ್ಟ ಇಲ್ಲ, ತರಕಾರಿ ಇಷ್ಟ ಇಲ್ಲ ಆಬ್ವಿಯಸ್ಲಿ, ಅದಕ್ಕೆ ಸ್ವಲ್ಪ ಇದು ಒಂದೇ ಅಂದ್ಬಿಟ್ಟು 2 ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಎಲ್ಲ ಹಾಕ್ಬೋದು. ಬಟ್ ನಾರ್ಮಲ್ ಆಗಿ ಮಶ್ರೂಮ್ ಬಿರಿಯಾನಿ ಬರೀ ಮಶ್ರೂಮ್ ಹಾಕೋ ಇನ್ನೂ ಸಾಧಾರಣ ನೋಡಿ. ನೋಡಿ ಇವಾಗ ಎಣ್ಣೆ ಬಿಟ್ಟಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆಯಲ್ಲ ಅಲ್ಲಿ, ಇವಾಗ ಇದನ್ನ ಮಶ್ರೂಮ್ನ ಅದರಲ್ಲಿ ಉಟ್ಕೊಳ್ಳೋದು. ಹಾಕ್ಕೊಡೋಣ. ಇದು ಕ್ವಾಂಟಿಟಿ ಕಮ್ಮಿ ಆಗ್ಬಿಡುತ್ತೆ ಇವಾಗ, ಇಷ್ಟು ದಪ್ಪ ಇಷ್ಟೊಂದಿರೋದು ಮಶ್ರೂಮು. ಮೆಲ್ಲಕ್ಕೆ ತಿರ್ಗಿಸಿ, ಸಿಡಿತಾ ಇದೆ ನನಗೆ. ಓ ಸಿಡಿತಾ ಇದೆ ನಿಮಗೆ? ನಿಮ್ಗೆ ಯಾವಾಗ ಮಾಮೂಲಿ ತಾನೇ ಇರುತ್ತೆ, ಎಷ್ಟು ಸರಿ ಮೈ ಮೇಲೆ ಇಟ್ಕೊಂಡಿದ್ದೀಯ. ವಾವ್, ನೋಡಕ್ ನೋಡಿ ಮಸಾಲೆ ಏನದು ಮಶ್ರೂಮ್ ಮಸಾಲೆ ಇದ್ದಂಗಿದೆ. ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಮಾಡಿದ್ರೆ. ಅಂದ್ರೆ ಬಿರಿಯಾನಿ ರೈಸ್ ಹಾಕ್ಬಿಟ್ರ ಇದನ್ನ ಹಂಗೆ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಅದನ್ನೇ ಹೇಳಕ್ ಬಂದಿದ್ದು ನಾನು, ಮಶ್ರೂಮ್ ಚಾಪ್ಸ್ ಆಗ್ಬಿಡುತ್ತೆ. ಪೆಪ್ಪರ್ ಎಲ್ಲ ಹಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಈಗ ಇದು ಹಾಕಲ್ಲ, ಕ್ಯಾರೆಟ್ ಮತ್ತೆ ಬೀನ್ಸ್ನ ಹಾಕೊತಾ ಇದ್ದೀನಿ. ಇದು ಜಾಸ್ತಿನೇ ಆಯಿತು, ಬಟ್ ಓಕೆ, ಬೇರೆಯವರೆಲ್ಲ ತಿಂತಾರಲ್ಲ, ನಾನು ಒಬ್ಬನೇ ಅಲ್ವಲ್ಲ, ಸಾಕಿ ಹಾಕೋದು. ಉಪ್ಪು ನಿಮ್ಮ ಕೈಯಿಂದನೇ ಹಾಕಿ, ಯಾಕಂದರೆ ಅದು ಮೆಜರ್ಮೆಂಟು. ಎಷ್ಟು 2 ಪಾವ್ಗೆ ಅರ್ಧ kg ಅಕ್ಕಿ ಹ್ಞೂ ನಾನು ಕೈಯಲ್ಲಿ ಹಾಕೋದು. ಇದು ಎಷ್ಟು ಒಂದು 2 ಸ್ಪೂನ್ ಇರುತ್ತೆ ಹ್ಞೂ ಕಲ್ಲುಪ್ಪು. ಕಮ್ಮಿ ಆದರೆ ಆಮೇಲೆ ಹಾಕೋಬೋದು. ಅದು ಗೊತ್ತಾಗುತ್ತೆ, ಅದು ಹೇಳ್ತೀನಲ್ವ. ಅಳತೆ ಬೇಕು ಅಂದರೆ 2 ಸ್ಪೂನ್. ಕ್ಲೋಸ್ ಮಾಡೋಣ. ವಾವ್, ನೋಡಿ ಇವಾಗ ಬೆಂದಿದೆ. ನೀರೆಲ್ಲ ಬಿಟ್ಟು ನೀರಲ್ಲಿ ಎಣ್ಣೆ ಎಲ್ಲ ಫುಲ್ಲು ಮೇಲೆ ಬಂದ್ಬಿಟ್ಟಿದೆ. ಇವಾಗೇನಮ್ಮ ಏನು ಮಾಡಬೇಕು? ನೀರು ಹಾಕೋಬೇಕಾ? ಬಿಸಿ ನೀರು ಹಾಕೊಬೇಕು. ಸೊ ಕೆಟಲಲ್ಲಿ ಬಿಸಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದು ಮೆಜರ್ಮೆಂಟು ಈಗ 1 ಗ್ಲಾಸು, ಯಾವ ಗ್ಲಾಸ್ ತೊಗೊತೀರಾ, 1 ಗ್ಲಾಸು ಅಕ್ಕಿ ತೊಗೊಂಡ್ರೆ ಅದೇ ಗ್ಲಾಸಲ್ಲಿ 2 ಗ್ಲಾಸು ನೀರು ಹಾಕಬೇಕು. ಓಪನಲ್ಲಿ ಬೇಯಿಸ್ತಾ ಇರೋದ್ರಿಂದ ಒಂದು ಅರ್ಧ ಗ್ಲಾಸ್ ಜಾಸ್ತಿ ಹಾಕಿದ್ರು ನಡೆಯುತ್ತೆ. ಕುಕ್ಕರಲ್ಲಿ ಅಂದರೆ ಸ್ವಲ್ಪ ಕಮ್ಮಿ ಹಾಕಿದ್ರು ನಡೆಯುತ್ತೆ. ಸೊ ನಾವು ಆಗಲೇ ಫುಲ್ ಮೆಜರ್ಮೆಂಟಲ್ಲಿ ನಾವು ಅಕ್ಕಿ ತೊಗೊಂಡಿದ್ವಲ್ಲ, ಇಲ್ಲ ಇದು ಫುಲ್ ಅದು ಮೆಜರ್ಮೆಂಟ್. ಸೊ ನಾವು ಎಷ್ಟು ನೀರು ಬೇಕೋ ಅಷ್ಟು ಈ ಕೆಟಲಲ್ಲಿ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀವಿ, ಬಿಸಿ ನೀರು. ಸೊ ನಾವು ಡೈರೆಕ್ಟಾಗಿ ಕೆಟಲಿಂದ ಹಾಕೊತಾ ಇದ್ದೀವಿ. ಈಗ ಇದು ಸ್ವಲ್ಪ ಕುದಿಬೇಕಾ? ಆಮೇಲೆ ಈಗ ಇದೇನಮ್ಮ ಇನ್ನು ಸ್ವಲ್ಪ 2 ಮಸಾಲೆನೂ ಸ್ವಲ್ಪ ಇಟ್ಕೊಂಡಿದ್ದೀವಿ. ಏನಕ್ಕೆ ಸ್ವಲ್ಪ ಇಟ್ಕೊಂಡಿದ್ದೀವಿ? ಅಕ್ಕಿ ಮರಳು ಮೇಲೆ ಅಕ್ಕಿ ಹಾಕ್ತೀವಲ್ವಾ, ಈ ಮಸಾಲ ಬೆಂದಿರ್ಬೇಕಾದ್ರೆ ಸ್ವಲ್ಪ ಹೋಗಿರುತ್ತೆ ಘಮ. ಇದು ಫ್ರೆಶ್ ಆಗಿರುತ್ತೆ, ಇದು ಚೆನ್ನಾಗಿ ಹಸಿ ಮಸಾಲ ಸ್ಮೆಲ್ ಫ್ಲೇವರ್ ಬರೋಕ್ಕೆ ಮತ್ತೆ ಅಕ್ಕಿ ಹಾಕ್ತೀವಲ್ಲ ಅವಾಗ ಅನ್ನ ಆಗುತ್ತಲ್ಲ, ಅವಾಗ ಚೆನ್ನಾಗಿರುತ್ತೆ. ಹಾಕ್ಬೇಕು ಲಾಸ್ಟಲ್ಲಿ ಹಾಕ್ಬೇಕು. ಲಾಸ್ಟ್ ಅಂದ್ರೆ ಒಂದು 2 ಕುದಿ ಬರೋ ಟೈಮಲ್ಲಿ. ನೋಡಿ ಇದು ಡಿಫ್ರೆಂಟ್ ಆಗಿದೆ ರೆಸಿಪಿ, ಟ್ರೈ ಮಾಡಿ. ಈ ಮಸಾಲಾನ ಇನ್ನೂ ಉಳಿಸ್ಕೊಂಡಿದ್ದಾರೆ, ಲಾಸ್ಟಲ್ಲಿ ಹಾಕ್ತಾರಂತೆ. ಅದೇನು ಅಂತ ನೋಡ್ತೀನಿ. ಇಷ್ಟು ದಿನ ಬಿರಿಯಾನಿ ಮಾಡಿರೋದು ನಾನು ಎಷ್ಟೊಂದ್ಸಲ ನೋಡಿದ್ದೀನಿ, ಬಟ್ ನಾನು ಹೋಗಿ ಹತ್ರ ಏನು ಮಾಡ್ತಾರೆ ಅಂತಾನೆ ನೋಡಿರಲಿಲ್ಲ. ಇವತ್ತು ಫುಲ್ ಹತ್ರದಿಂದ ನೋಡ್ತಾ ಇದ್ದೀನಿ. ಇನ್ನೊಂದೇನಂದ್ರೆ ಉಪ್ಪು, ಇವಾಗಲೂ ಉಪ್ಪು ಚೆಕ್ ಮಾಡ್ಕೊಬೋದು. ಉಪ್ಪು ಚೆಕ್ ಮಾಡ್ಕೊಬೋದು. ಮರಳುತ್ತಲ್ಲ ಅದರಲ್ಲೂ ಗೊತ್ತಾಗುತ್ತೆ. ನೀರ ಅದೇನಾದ್ರು ಟಿಕ್ಕು ಅದನ್ನ ಹೇಳಿದ್ದೀನಿ ಒಂದ್ಸಲ. ಮಧ್ಯೆ ದೊಡ್ಡ ಕುದಿ ಬರುತ್ತೆ, ಹಿಂಗೆ ಬಿಟ್ಬಿಡ್ಬೇಕು. ಬಿಟ್ಬಿಡ್ಬೇಕು. ದೊಡ್ಡ ಕುದಿ ಬಂದ್ರೆ ಎಲ್ಲ ಕರೆಕ್ಟ್ ಆಗಿದೆ ಅಂತ, ಉಪ್ಪು ಖಾರ ಎಲ್ಲ ಏನ್ ಹಾಕ್ಬೋದು ಆರಾಮಾಗಿ. ಗುಳ್ಳೆ ಬಂದ್ರೆ ಸ್ವಲ್ಪ ನೋಡ್ಬೇಕು ಟೇಸ್ಟ್ ಅಷ್ಟೇ. ಈ ಸೆಂಟ್ರಲ್ ದೊಡ್ಡ ಗುಳ್ಳೆ ಬರುತ್ತೆ ನೋಡಿ, ಕರೆಕ್ಟ್ ಆಗಿದೆ ಅಂತ. ಇದು ಈ ತರ ದಪ್ಪ ಕುದಿ ಬಂದ್ರೆ ಏನಂದ್ರೆ ಕೆಲವೊಂದ್ಸಲ ನಾವು
ಫಂಕ್ಷನ್ಗೆ ಪ್ರಸಾದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕಿರೋದು ಯೂಸ್ ಮಾಡಲ್ಲ ಯಾರು. ಬಟ್ ನಾವು ಟೇಸ್ಟ್ ಮಾಡಬಾರ್ದು ಅಂತ ಇದ್ದಾಗ ಈ ತರ ಗೊತ್ತಾಗೋಗುತ್ತೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಅಂತ. ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ ಒಂದ್ ಸ್ಪೂನಲ್ಲಿ. ಅಂದ್ರೆ ಇದೆಲ್ಲ ಹಾಕದ್ಮೇಲೆ ಇನ್ನ ಖಾರ ಆಗುತ್ತೆ. ಇನ್ನು ಬರುತ್ತೆ, ಈಗ ಸುಮ್ಮನೆ ಉಪ್ಪು ನೋಡಕ್ಕಷ್ಟೇ ಇದು. ಏನೇ ಒಂದು ಸಾಂಬಾರ್ಗೆ ಆಗಲಿ ಏನಕ್ಕೆ ಅಷ್ಟೇ ಬಿಸಿ. ಸ್ಟಾರ್ಟ್ ಆಗಿದೆ. ಒಂದ್ ಸ್ವಲ್ಪ ಜಾಸ್ತಿ ಇದ್ರು ನಡೆಯುತ್ತೆ ಈ ಟೈಮಲ್ಲಿ. ಇದು ಎಲ್ಲರೂ ಇವಾಗ ಎಲ್ಲರಿಗೂ ಗೊತ್ತಿರುತ್ತೆ. ಇವಾಗ ಚಿಕ್ಕ ಮಕ್ಕಳುಗಳಿಗೆ ಹೊಸದಾಗಿ ಮದುವೆ ಆಗ್ತವ್ರಿಗೆ. ಈಗ ಅಕ್ಕಿ ಹೇಳು. ಈಗ ಅಕ್ಕಿ ತೊಳೆದಿಟ್ಟಿರೋದು ಅರ್ಧ ಕೆಜಿ ಅಕ್ಕಿ ತೊಳೆದು ಇಟ್ಕೊಂಡಿದೀವಿ. ಇದನ್ನ ಈಗ ಹಾಕ್ತಾ ಇದೀನಿ. ಇವಾಗ ಈ ತರ ನಿಧಾನಕ್ಕೆ ಅಲ್ಲಾಡ್ಸ್ಬೇಕು. ನಿಧಾನ ಕಳ್ಳಾಡ್ಸ್ಬೇಕಾ? ಯಾಕೆ? ರೈಸ್ ಹಾಕಿದ್ಮೇಲೆ ಇದು ಬುಲೆಟ್ ರೈಸ್ ಪರವಾಗಿಲ್ಲ ನಡೆಯುತ್ತೆ. ಜೀರಾ ಸಾಂಬಾರಲ್ಲಿ ಮಾಡ್ತೀವಲ್ಲ, ಈಗ ನಮ್ಮ ಹೋಟ್ಲಲ್ಲಿ ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡೋದು. ಸೊ ಜೀರಾ ಸಾಂಬಾರ್ ರೈಸು ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು. ನೆನ್ಸಿಟ್ಟಿರ್ತೀವಿ, ಬೇರೆ ತುಂಬಾ ಹೊತ್ತು ನೆನ್ಸಿಟ್ಟಿರ್ತೀವಿ, ಹಾಕ್ತಿವಿ. ಹಾಕ್ಬಿಟ್ಟು ಅನ್ನ ಹಿಂಗೆ 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 ಅಂದ್ಬಿಟ್ರೆ ಹಿಂಗೆ 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 ನಾರ್ಮಲ್ ಬಿರಿಯಾನಿ ಮಾಡತ್ತಾರ ಎಲ್ಲ ಹೊಡೆದೋಗ್ಬಿಡ್ತದೆ ರೈಸು. ಅದಕ್ಕೆ ಹಿಂಗೆ ಸ್ಮೂತ್ ಆಗಿ ಮಾಡ್ಬೇಕು. ಬಟ್ ಇದಕ್ಕೆ ನಡೆಯುತ್ತೆ ಸ್ವಲ್ಪ ಬುಲೆಟ್ ರೈಸ್ಗೆ. ಇದಕ್ಕೆ ನಡೆಯುತ್ತೆ ಅಂತ ಹೆಂಗ್ ಗೊತ್ತೈತ್ ನಿಮ್ಗೆ? ಹೇಳ್ತೀವಿ ಅವ್ರಿಗೆ. ಸೊ ಈಗ ಇದ್ರ ಕುದಿಬೇಕೀಗ ನೋಡಿ. ಈಗ ಸ್ವಲ್ಪ ಕುದಿತಾ ಇದೆಯಲ್ಲ, ಈ ಟೈಮಲ್ಲಿ ಮಸಾಲೆ ಇತ್ತಲ್ಲ ಇನ್ನೂ ಸ್ವಲ್ಪ ಮಿಕ್ಕಿರೋದು, ಆ ಎರಡು ಮಸಾಲೆನೂ ಹಾಕೊಂತ ಇದ್ದೀನಿ. ಈ ಟೈಮಲ್ಲಿ ಹಾಕೊಬೇಕು ಅಂತ ನಾವು ಅಮ್ಮ ಹೇಳಿದ್ದು. ಯಾಕಂದ್ರೆ ಅದೊಂದು ಫ್ಲೇವರ್, ಫ್ರೆಶ್ನೆಸ್, ಫ್ರೆಶ್ ಆದ ಘಮ ಮಸಾಲೆದು ಅದೆಲ್ಲನೂ ಸಿಗುತ್ತೆ. ಅವಾಗಲೇ ಸ್ಟಾರ್ಟಿಂಗ್ ಹಾಕೊಂಡಾಗ ಏನಾಗುತ್ತೆ, ಅದೆಲ್ಲ ಹೊಟ್ಟೋಗುತ್ತೆ ಹಸಿ ವಾಸನೆ ಎಲ್ಲ. ಸ್ವಲ್ಪ ಹಸಿ ವಾಸನೆ ಬೇಕು ಅನ್ನೋರು ಈ ಥರ ಲಾಸ್ಟ್ ಉಳಿಸ್ಕೊಂಡು ಹಾಕೊಬೋದು. ಇಲ್ಲ ನಮಗೆ ಒಂಚೂರು ಹಸಿ ವಾಸನೆ ಬೇಡ, ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಫಸ್ಟೇ ಎಲ್ಲನೂ ಹಾಕೊಂಡ್ಬಿಟ್ಟು ಮಾಡ್ಕೊಂಡ್ರೆ ಬೆಸ್ಟ್. ಕಲರು ಮತ್ತೆ ಇನ್ನೂ ಡಾರ್ಕ್ ಆಗಿ ಯಾವ ಹೋಟ್ಲು ಬೇಕಿದ್ರು ಮುಂದೆ ವಿತೌಟ್ ಆರ್ಟಿಫಿಷಿಯಲ್ ಕಲರಿಂಗ್, ನೋ ಟೇಸ್ಟಿಂಗ್ ಪೌಡರ್, ಹಿಂಗೆ ಮಾಡೋದು ಎಲ್ಲ ಹೋಟೆಲ್ಲು. ಕಲರ್ ಬೇಕು ಅಂದ್ರೆ ಕಲರ್ ಪುದೀನ ಒಂದು ಜಾಸ್ತಿ ಹಾಕೊಂಡ್ಬಿಟ್ರೆ ಆಗೋಯ್ತು. ಇಲ್ಲಾಂದ್ರೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಇವೆಲ್ಲ ಹಾಕ್ಬಿಟ್ರೆ ಹಾಕೊಬೇಕು. ಪಾಲಕ್ಕಿಂತ ಮೆಂತ್ಯ, ದೊನ್ನೆ ಬಿರಿಯಾನಿಗೆ ಮೆಂತ್ಯ ಹಾಕ್ಬಿಟ್ರೆ ಅದ್ರ ಟೇಸ್ಟೇ ಬೇರೆ. ಏನ್ ವಿಕಿ ಅವ್ರೆ ನೀವು ಹೋಟೆಲ್ಗೆ ಹೋಗ್ಬಿಟ್ಟು ಫುಲ್ ತಿಳ್ಕೊಂಡ್ಬಿಟ್ಟಿದ್ದೀರಾ? 5 ವರ್ಷದಿಂದ ರಿವ್ಯೂ ಮಾಡ್ತಾರೆ ತಿಂದು. ಆಮೇಲೆ ಇನ್ನೊಂದೇನು ಗೊತ್ತಾ, ನಿಂಬೆಹಣ್ಣು ಹಾಕ್ತೀವಿ ನಾವು ಉದ್ರ ಬರೋದಕ್ಕೆ. ಇವಾಗ ನಿಂಬೆಹಣ್ಣು ಇಲ್ಲ, ಅದಕ್ಕೆ ಮೊಸರು ಹಾಕ್ಬೋದು. ಬಿರಿಯಾನಿಗೆಲ್ಲ ಮೊಸರು ಹಾಕ್ತೀವಲ್ಲ, ಒಂದು ಅರ್ಧ ಗ್ಲಾಸ್, ಸ್ವಲ್ಪ 4 ಸ್ಪೂನ್ ಹೌದು. ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ. ಸ್ಟಾಪ್ ಅಂತ ಹೇಳಮ್ಮ, ನಿಲ್ಲಿಸ್ತೀನಿ. ಸಾಕಾ? ಸಾಕು. ಮೊಸರು ಹಾಕ್ಬೋದು. ನಿಂಬೆಹಣ್ಣಿಲ್ಲ ಅಂದರೆ ಮೊಸರು. ಈ ಥರ ಸ್ವಲ್ಪ ನೀರು ಕಡಿಮೆ ಆದಾಗ ಚಿಕ್ಕೊಡ್ಬೇಕು. ಈಗ ಅದೊಂದು 3/4 ಭಾಗ ಬೆಂದಿದೆ, ರೆಡಿ. ಲಾಸ್ಟ್ ಪ್ರೋಸೆಸ್ ಬಂದ್ಬಿಟ್ಟು ದಮ್ಮಲ್ಲಿ ಬೇಯಬೇಕು. ಸೊ ದಮ್ ಹಾಕಬೇಕು ಅಂದರೆ ಹೆಂಚಿಡ್ಬೇಕು ಕೆಳಗಡೆ. ಇದನ್ನು ತೆಗೆದು ಹೆಂಚನ್ನು ಇಟ್ಟು, ದಪ್ಪ ಕಬ್ಬಣದ ಹೆಂಚು, ಅದರ ಮೇಲೆ ಪಾತ್ರೆಯನ್ನು ವಾಪಸ್ ಅಷ್ಟು. ಇನ್ನು ರೆಡಿ ಆದಮೇಲೆ ತೋರಿಸುವೆ. ಹೆಂಚಿಟ್ಟಿದ್ದೀವಲ್ಲ, ಕುದಿ ನೋಡಿ, ಅದರಲ್ಲೇ ಆಗೋದು ಅಂತ ರೈಸ್. ಬಿರಿಯಾನಿ ರೆಡಿ ಆಗ್ತಾ ಇದೆ. ಆ ಗ್ಯಾಪಲ್ಲಿ ಸ್ವಲ್ಪ ಟೀ ಕುಡಿದ್ಬಿಡೋಣ ಅಂತ ಟೀ ರೆಡಿ ಮಾಡ್ತಾ ಇದ್ದಾರೆ. ಇದೇನಾಗಿದೆ, ರೆಡಿ ಆಗಿದೆಯಾ ಇನ್ನೂ ಇಲ್ವಾ? ಓಪನ್ ಮಾಡ್ತೀನಿ. ಸ್ವಲ್ಪ ಆಗಿದೆ, ಸ್ವಲ್ಪ ಆಗಬೇಕು. ತಿರುಗಿಸ್ಕೊಡ್ತೀವಿ, ಒಂದು ರೌಂಡ್ ತಿರುಗಿಸ್ಕೊಡ್ಬೇಕು. ಇದೇ ಥರ ನೀನು ಹೇಳ್ದಲ್ಲ, ಅದೇ ಥರ ತಿರುಗಿಸೋದು.
ಟೀ ಬಂತು. ರೇವತಿ ಅವರಂತೂ ಆರಾಮಾಗಿ ಕೂತವ್ರೆ. ಏನು ಕೆಲಸ ಮಾಡ್ತಿಲ್ಲ ಇವತ್ತು, ನಂದೇ ಎಲ್ಲ ಶೂಟಿಂಗು. ಒಂದಿನ ಮಾಡಿರೋದಕ್ಕೆ ಎಷ್ಟು ಮಾತಾಡ್ತಾ ಇದ್ದೀರಾ ನೋಡಿ ನೀವು. ಸುಟ್ಟೋಯ್ತಾ? ನಾನೇ ಬೈಕೊಂಡಿದ್ದೆ. ಒಂದಿನಾನ ದಿನ ನಾನೇ ಶೂಟ್ ಮಾಡ್ಕೋತಾ ಇರೋದು. ಒಂಚೂರು ಹೆಲ್ಪ್ ಮಾಡ್ತಾ ಇದ್ದೀರಾ? ಮಾಡೋದು ಬೇಡವಾ? ಎಲ್ಲಿ ಇವಾಗ ನಿಮ್ದು ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡ್ಕೊಂಡು ಅದ್ರಲ್ಲೇ ಮಾಡ್ತಾ ಇದ್ದೀರಾ. ನಮ್ಗೇನು ಮಾಡ್ತಾ ಇಲ್ಲ ಹೆಲ್ಪ್. ಇಲ್ಲಿ ನೋಡಿ, ಹೋಗಿ ಬಿರಿಯಾನಿ ನೋಡಿ ಅಂದ್ರೆ ಎದೊಳ್ತಾನೆ ಇಲ್ಲ ಮನುಷ್ಯ. ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ ದಮ್ ಹಾಕಿ. ಹೋಗಿ ಚೆಕ್ ಮಾಡು, ದಮ್ ತೆಗಿ. ಸುರಸುಂದ್ರಾಂಗ. ಗಮ್ಮಂತೈತೆ. ವಾವ್. ಚಿಕನ್ ಎಂದಿಲ್ಲ. ಮಟನ್ ಚಿಕನ್ ಹಾಕ್ಬಿಟ್ರೆ ಬೆಂದದ ಆಯ್ತಾ? ಸಾಕು, ಒಂದ್ಸಲ ಮುಚ್ಚಿಬಿಟ್ರೆ ರೆಡಿ. ಕಡೆ ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ರೆಡಿ, ನಾಟಿ ಸ್ಟೈಲ್. ಈಗ ಅಮ್ಮ ಸರ್ವಿಂಗ್. ಬಿಸಿ ಬಿಸಿ ಹೆಂಗಿದೆ ನೋಡಿ ಕಲರು. ಎಡಿಟ್ ಮಾಡಿಲ್ಲ ಆ ಕಲರ್ ನೋಡಿ. ಪೀಸ್ ತರ ಮಶ್ರೂಮ್ ಹುಡುಕ್ಬೇಕು. ಅದೆಲ್ಲ ಕುಮಾರಸ್ವಾಮಿ ಹೋಟೆಲ್ ತಗೋಬರ್ತೀನಿ ಮಶ್ರೂಮ್ ಬಿರಿಯಾನಿ ಅಂತಿರಲ್ಲ, ನೀವೇ ನೋಡಿ ಹಿಂಗ್ ಮಾಡ್ಬಿಟ್ರೆ ಮುಗೀತಲ್ಲ. ಏನಾಗ್ತಾ ಇದೆ ವಿಕ್ಕಿಯವರೇ? ಅಮ್ಮಂಗೆ ಮಗನಿಗೆ ಮಾಡ್ಕೊಟ್ಟಿದ್ದಾರೆ ಅಂತ ಎಷ್ಟು ಖುಷಿ ನೋಡಿ ಅವ್ರ ಮುಖದಲ್ಲಿ. ವಿಕ್ಕಿಗೂ ಅಷ್ಟೇ ಭಾಳ ಇಷ್ಟ. ನಮ್ಮ ಅಮ್ಮನ ಥರ ಅಂತ ಹೇಳ್ತಾ ಇರ್ತಾರೆ ಅವಾಗವಾಗ. ಎಷ್ಟೊಂದು ಅಡುಗೆ ನಾನು ಕಲ್ತಿರೋದು ಇವರಿಂದನೇ. ಸೂಪರ್. ಹಳೆ ಥರನೇ ಇದೆಯಾ? ಸೇಮ್ ರೆಸಿಪಿ. ಚಿಕನ್ ಹಾಕೊಂಡ್ರೆ ಚಿಕನ್ ದೊನೆ ಬಿರಿಯಾನಿ, ಮಟನ್ ಹಾಕೊಂಡ್ರೆ ಮಟನ್ ದೊನೆ ಬಿರಿಯಾನಿ. ಸೊ ದೊನೆ ಬಿರಿಯಾನಿ ರೆಸಿಪಿ ಇದು. ಪುದೀನ ಫ್ಲೇವರ್ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಯಾಕಂದರೆ ನಾವು ಪುದೀನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ. ಸೊ ನೀವು ಬೇಕಾದ್ರೆ ಕಮ್ಮಿ ಹಾಕೊಬೋದು. ಪುದೀನ ಕಮ್ಮಿ ಬೇಕು ಅನ್ನೋರು ಟೇಸ್ಟು. ಕಲರು ಇಷ್ಟು ಬರುತ್ತೆ. ಇಲ್ಲ ನನ್ನ ಕಲರ್ ಕಮ್ಮಿ ಇದ್ರೂ ಪರವಾಗಿಲ್ಲ ಅಂದ್ರೆ ಪುದೀನ ಕಮ್ಮಿ ಹಾಕೋಬೇಕು. ಇಲ್ಲ ಹಿಂಗೆ ಫುಲ್ ಗ್ರೀನಾಗಿ ಬರಬೇಕು ಅಂದರೆ ಆಬ್ವಿಯಸ್ಲಿ ಪುದೀನ. ಬಟ್ ಸೂಪರ್. ಅದು ಲಾಸ್ಟಲ್ಲಿ ಹಾಕೊಂಡ್ವಲ್ಲ ಮಸಾಲೆ, ಅದೇನೋ ಹಸಿ ವಾಸನೆ ಬರೋಕ್ಕೆ, ಅದು ಫ್ಲೇವರ್ ಕೊಡೋದು ಜಾಸ್ತಿ ಕೊಡೋದು. ಆ ಪುದೀನ ಫ್ಲೇವರು ಅದೆಲ್ಲರೂ ಜಾಸ್ತಿ ಬರುತ್ತೆ ಲಾಸ್ಟಲ್ಲಿ ಹಾಕೊಂಡಿರೋದ್ರಿಂದ. ಸ್ಟಾರ್ಟಿಂಗಿಗೆ ಹಾಕೊಂಡ್ಬಿಟ್ರೆ ಈ ಫ್ಲೇವರ್ ಸ್ವಲ್ಪ ಕಮ್ಮಿ ಬರುತ್ತೆ. ಅಲ್ಲ ವಿಕ್ಕಿ ಅವರು, ನಾನು ಅಡುಗೆ ಮಾಡಿ ನಿಮ್ಗೆ ಏನಾನ ಕೊಟ್ರೆ ತಿನ್ನಕ್ಕೆ ಈ ಥರ ರಿವ್ಯೂನೇ ಹೇಳಲ್ಲ. ಎಷ್ಟೊಂದು ಸಲ ಕಮೆಂಟ್ ಮಾಡಿದ್ದಾರೆ, ನೀವು ಮಾಡಿದಾಗ ಏನು ಹೇಳೋದೇ ಇಲ್ಲ, ನೀವೇ ದಬಾಯಿಸ್ಬಿಡ್ತೀರಾ ಚೆನ್ನಾಗಿದೆ ಅಂತ. ಬರೀ ಓಕೆ ಚೆನ್ನಾಗಿದೆ ಅಂತ ಹೇಳ್ತೀರಾ. ಇದು ಹೇಳಿದ್ದು ಈ ಹಸಿ ಮಸಾಲದ್ದು, ಇದು ನಾನೇ ಮಾಡ್ಕೊಂಡಿದ್ದೀನಿ. ನಿಮ್ಮ ಸ್ಟೈಲು? ಹೌದು, ನಾನು ಎಲ್ಲೂ ನೋಡಿಲ್ಲ. ನಮ್ಮ ಕಡೆ ನಾವೆಲ್ಲರೂ ನಮ್ಮ ಊರ್ಗೀತಿ ಒಟ್ಟು ಮಾಡುವ ದೊಡ್ಡ ಕುಟುಂಬ ಇದ್ದಾಗ ನಮ್ದು ಇದು ಮತ್ತೆ ನಾನು ಅಷ್ಟೇ ನಮ್ಮತ್ತೆ ಹತ್ರ ಕಲ್ತಿರೋದು. ನಮ್ಮ ತಾಯಿ ಮನೇಲಿ ನನ್ಗೇನು ಅಡುಗೆನೇ ಬರ್ತಿರ್ಲಿಲ್ಲ. ನಾನು ಮದುವೆ ಆದಾಗ ನಾನು ನಮ್ಮ ಮನೇಲೂ ಅಷ್ಟೇ ಅಡುಗೆ ಬರ್ತಿತ್ತು, ಬಟ್ ಮಾಡ್ತಾ ಇರ್ಲಿಲ್ಲ. ಒಂದು ಟೀನು ಬರ್ತಿರ್ಲಿಲ್ಲ ಬಿಡು. ದೊಡ್ಡ ಕುಟುಂಬ ಆದ್ರೂ ಅದೇ ತರ. ಆದ್ರೆ 1 ವರ್ಷದಲ್ಲಿ 100 ಜನಕ್ಕೆ ಅಡುಗೆ ಮಾಡಕ್ ಕಲಿತೆ. ಒಂದೇ ವರ್ಷದಲ್ಲಿ. ಬರಲ್ಲ ಅಂತ ನಾನು ಹೇಳಿಲ್ಲ, ಅವರು ನಿನಗೆ ಬರಲ್ಲ ಅಂತ ಹೇಳಿಲ್ಲ, ನಾನು ಕಲಿತಿದ್ದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಇದು ಹೈಲಿ ರೆಕಮೆಂಡೆಡ್ ಏನು ಅಂತಂದರೆ ಈ ರೆಸಿಪಿ ಮಸ್ಟ್ ಟ್ರೈ ರೆಸಿಪಿ ಮಾಡಿ ಕಮೆಂಟ್ ಮಾಡಿ. ಅವ್ರು ನಾನ್ ವೆಜ್ ಅಲ್ಲಿ ಪ್ರೋ, ನಮ್ಮತ್ತೆ ಪ್ರೋ ಮ್ಯಾಕ್ಸ್. ಕಾರ್ತಿಕ ಮುಗಿದ ತಕ್ಷಣ ಒಳ್ಳೊಳ್ಳೆ ಡಿಶ್ಗಳು ಬರ್ತವೆ. ದೋಸೆ ಕಲೀಜಾಗೆ ಯಾರ್ಯಾರು ಕಾಯ್ತಾ ಇದ್ದೀರಾ ಕಮೆಂಟ್ ಮಾಡಿ. ಕಲೀಜಾ ರೆಸಿಪಿ ಬರುತ್ತೆ. ಏನ್ ರೆಸಿಪಿ? ಕಲೇಜಾ. ದೋಸೆ ಕಲೀಜಾ ಟಿಫನ್ಗೆ ಬೆಳಗ್ಗೆನೇ ಬರುತ್ತೆ ನಮ್ಮ ಮನೆಯಲ್ಲಿ. ಓಕೆ.
ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.